ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇವತ್ತಂದರೆ ಇವತ್ತು ನನ್ನ ಕಸಿನ್ದು ರಿಸೆಪ್ಷನ್ ಇದೆ. ಸೊ ಊರಲ್ಲಿ ಅವಳದು ಮದುವೆ ಆಯಿತು. ಸೊ ಮದುವೆಗೆ ನಾವು ಹೋಗೋಕ್ಕಾಗಿಲ್ಲ, ನಾನು ಮತ್ತು ಮಮ್ಮಿ. ಸೊ ಅದಕ್ಕೆ ಇವತ್ತು ರಿಸೆಪ್ಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಊರಿಗೆ ಹೋಗಿ ಟ್ರಾವೆಲ್ ಮಾಡಿ ಮತ್ತೆ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮೂರಿಗೆ ಆಲ್ಮೋಸ್ಟ್ 1 ಡೇ ಲೈಕ್ 8 to 9 hours ಬೇಕು. ಇವಾಗ ನೈಟ್ ಬಸ್ಸಲ್ಲಿ ಕುತ್ಕೊಂಡ್ರೆ ಮಾರ್ನಿಂಗ್ ಹೋಗಿ ರೀಚ್ ಆಗ್ತೇವೆ. ಸೊ 1 ಡೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ಅವರು ಬ್ಯಾಂಗ್ಳೂರಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಸೊ ಹುಡುಗ ಬಂದುಬಿಟ್ಟು ಬ್ಯಾಂಗ್ಳೂರಿನವರು. ಸೊ ಅದಕ್ಕೋಸ್ಕರನೇ ಅವ್ರು ಕಂಪ್ಲೀಟ್ ಎಲ್ಲರೂ ಊರಿಗೆ ಹೋಗ್ಲಿಕ್ಕಾಗಿಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಮತ್ತು ಕಸಿನ್ಸ್ ಅವರೆಲ್ಲ ಇರ್ತಾರಲ್ವ, ಎಲ್ಲರೂ ಊರಿಗೆ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಬ್ಯಾಂಗ್ಳೂರಲ್ಲೇ ಸಿಂಪಲಾಗಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನಾವು ರಿಸೆಪ್ಷನ್ಗೆ ಹೋಗಿ ಅಟೆಂಡ್ ಮಾಡೋಣ ಅಂತ ಅಂದು ಇವತ್ತು ರಿಸೆಪ್ಷನಿಗೆ ಹೋಗ್ತಿದ್ದೀವಿ ಈವ್ನಿಂಗು. ಸೊ ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರಿಸೆಪ್ಷನ್ಗೆ. ನಾಟ್ ಶೋರ್, ಗೊತ್ತಿಲ್ಲ. ಅದೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿನೇ ಮೋಸ್ಟ್ ಪ್ರಾಬಬ್ಲಿ ಸ್ಯಾರಿ ಉಟ್ಕೊಂಡ್ರೆ ಈ ಸ್ಯಾರಿ ಉಟ್ಕೊತೀನಿ. ಇದು ಸ್ಯಾರಿ, ಇದು ಸ್ವಲ್ಪ ಅದು ಕಲರ್ ಬಂದು ಏನು ಹೇಳೋದು, ಒಂಥರ ಗೋಲ್ಡಿಶ್ ಜರಿ ಇದೆ. ಕಲರ್ ಕೈಂಡ್ ಆಫ್ ಗೋಲ್ಡ್ ಥರ ಇದೆ ಸ್ಯಾರಿ. ಬಟ್ ಇದಕ್ಕೆ ಏನಪ್ಪ, ಇಲ್ಲಿ ಲೇಸ್ ಎಲ್ಲ ಇಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದೆಲ್ಲ ಅರ್ಜೆಂಟಲ್ಲಿ ಏನೂ ಹಿಡಿಸ್ಲಿಲ್ಲ, ಲೇಸ್ ಎಲ್ಲ ಏನೂ ಇಡಿಸ್ಲಿಲ್ಲ. ಇಲ್ಲೆಲ್ಲ ಲೇಸ್ ಇಡಿಸಿದ್ರೆ ಇನ್ನು ರಿಚ್ ಲುಕ್ ಬರುತ್ತೆ. ಬಟ್ ನಾನು ಸಿಂಪಲಾಗಿರಲಿ ಅಂತ ಸೊ ಲೇಸ್ ಇಡಿಸ್ಬೇಕು. ಸೊ ದಿಸ್ ಈಸ್ ದ ಬ್ಲೌಸ್. ಇತ್ತು 1 minute. ಇದು ಬ್ಲೌಸು ಇದಕ್ಕೆ. ಸೊ ನಾನು ಅದೇ ಕಲರ್ ನೇಲ್ ಪಾಲಿಶ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಬ್ಲೌಸ್. ಸೊ ಇದಕ್ಕೆ ಇದನ್ನು ಮ್ಯಾಚ್ ಮಾಡಿದ್ದೀನಿ ನಾನು ಬ್ಲೌಸು. ನಾನು ರೆಡಿಮೇಡ್ ಬ್ಲೌಸ್ ತೊಗೊಂಡಿರೋದು. ಸೊ ಇವತ್ತು ನಾನು ಈವ್ನಿಂಗ್ ರಿಸೆಪ್ಷನ್ಗೆ ನಾನು ಇದನ್ನು ವೇರ್ ಮಾಡ್ತಿದ್ದೀನಿ. ಹೇಗಿದೆ ಸ್ಯಾರಿ ಮತ್ತು ಬ್ಲೌಸ್ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತಲೂ ತೋರಿಸ್ತೀನಿ ನಾನು. ಬ್ಯಾಂಗ್ಳೂರ್ ಸೈಡ್ ಮತ್ತು ತುಂಬ ಆಚೆ ಎಲ್ಲ ಫಸ್ಟು ರಿಸೆಪ್ಷನ್ ಇಟ್ಕೊತಾರೆ, ಆಮೇಲೆ ಮದುವೆ ಇಟ್ಕೊತಾರೆ. ಬಟ್ ನಮ್ಮ ಕಡೆ ಹಾಗಲ್ಲ, ಫಸ್ಟ್ ಮದುವೆ ಆಮೇಲೆ ರಿಸೆಪ್ಷನ್. ಸೊ ಈ ಥರ ನಮ್ಮ ಕಡೆ ನಡೆಯೋದು. ಫಸ್ಟ್ ಮದುವೆ ಆಗಿಬಿಡತ್ತೆ, ಸೊ ಆಮೇಲೆ ರಿಸೆಪ್ಷನ್ ಇರುತ್ತೆ. ಸೊ ಈ ಥರ. ಬಟ್ ತುಂಬ ಸೈಡು ಫಸ್ಟ್ ರಿಸೆಪ್ಷನ್ ಮಾಡಿಬಿಡ್ತಾರೆ, ಆಮೇಲೆ ಮದುವೆ ಇಟ್ಕೊತಾರೆ. ಸೊ ಹಾಗೆ ಅವಾಗೆಲ್ಲ ಹುಣ್ಸೆಹಣ್ಣೆಲ್ಲ ಮಾಡ್ಕೊಂಡು ತಿಂತಾರಲ್ಲ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾರಲ್ಲ. ನನಗೆ ಅದು ಯಾಕೋ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಅಮ್ಮನೇ ಗೊತ್ತಾದರೆ ಸರಿಯಾಗಿ ಬೈತಾರೆ. ಇಷ್ಟು ಹುಣ್ಸೆಹಣ್ಣು ಇಟ್ಕೊಂಡಿರೋದು, ಇಷ್ಟರಲ್ಲೇ ಮಾಡ್ಕೊತೀನಿ. ಇಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸಾಕನ್ಸುತ್ತೆ, ಸಾಕು ಇಷ್ಟ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸಾಕು ಅನಿಸುತ್ತೆ. ನನಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಇದ್ರ ಕಲ್ಲು ಆಯ್ತಾ, ಇದು ಎಷ್ಟು ಮುಟ್ಬಿಟ್ಟಿದೆ ಕಲ್ಲು. ಇನ್ನು ಅರ್ಧ ಇಲ್ಲಿದೆ, ಕಟ್ಟಾಗಿಬಿಟ್ಟಿದೆ, ಬಿದ್ದು ಒಡೆದೋಗ್ಬಿಟ್ಟಿದೆ ಇದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಇದನ್ನ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ತುಂಬ ಚೆನ್ನಾಗಾಗಿದೆ ಮಾತ್ರ, ಟೇಸ್ಟಿ. ಯೂಶ್ವಲಿ ಚೈಲ್ಡ್ಹುಡ್ಡಲ್ಲಿ ತುಂಬ ತಿಂತಿದ್ದೆ ನಾನು. ಅದು ಒಂದು ಸ್ಪೂನ್ಗೆ ಹಾಕ್ಕೊಂಡು ಸಿಕ್ತಿತ್ತು ಅಂಗಡಿಯರೆಲ್ಲ, ಒಂದು ಸ್ಪೂನ್ಗೆ ಹಾಕ್ಕೊಂಡು ತಿನ್ನೋ ಥರ ತುಂಬ ನನಗೆ. ಮತ್ತು ನಮ್ಮ ನೇಬರ್ ಒಬ್ಬರು ಇದ್ದರು, ಅವ್ರು ನನಗೆ ಇದನ್ನು ಮಾಡಿಕೊಡೋರು ನನಗೆ. ಸೊ ಎಲ್ಲರ ಚೈಲ್ಡ್ಹುಡ್ಡಲ್ಲೂ ತಿಂದಿರ್ತಾರೆ, ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ.
ಒಂಚೂರು ಬೆಲ್ಲ ಜಾಸ್ತಿ ಹಾಕ್ಬಿಟ್ಟೆ. ಇದು ಹೆಂಗೆ ಅನಿಸಿದೆ ಅದು, ಸ್ಟಾರ್ಟಿಂಗಲ್ಲಿ ಬೆಲ್ಲ ಜಾಸ್ತಿ ಆಗಿದೆ, ಆಮೇಲೆ ಹುಳಿ. ಇವರು ಸುಮಾ ಅಂತ ನನ್ನದು ಬೆಸ್ಟ್ ಫ್ರೆಂಡ್. ಇವರು ತುಂಬ ಕ್ಲೋಸ್ ಫ್ರೆಂಡ್. ಇವರು ನನಗೆ ಇವ್ರ ಕಂಪನಿ ತುಂಬ ಅಂದರೆ ತುಂಬ ಇಷ್ಟ. ಸೊ ಇವರು ಎಲ್ಲರೂ ಟ್ರಿಪ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗ್ತೀವಿ ಟ್ರಿಪ್ಪಿಗೆಲ್ಲ. ಸೊ ಇವಾಗ್ಲೂ ಪ್ಲ್ಯಾನ್ ಮಾಡೋದಿದೆ, ಟ್ರಿಪ್ಪಿಗೆ ಹೋಗ್ಬೇಕಂತೆಲ್ಲ ಅಂದ್ಕೊಂಡಿದ್ದೀವಿ. ಸೊ ನಾನು ಅಷ್ಟು ಕ್ಲೋಸ್ ಇವರು, ಅಷ್ಟಂದರೆ ಅಷ್ಟು ಕ್ಲೋಸು. ಇವ್ರು ಬಂದು ಲೈಕ್ ಇವ್ರ ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಸ್ಟೈಲಿಸ್ಟ್. ಇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ತುಂಬ ಚೆಂದ ಮಾಡ್ತಾರೆ. ನಿಮಗೂ ಯಾರಿಗಾದ್ರೂ ಮೇಕಪ್ ಹೇರ್ ಸ್ಟೈಲ್ ಯಾರಿಗಾದ್ರೂ ಬೇಕಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆ್ಯಕ್ಚುಲಿ ನನಗೆ ಹೇರ್ ಕಲ್ ಬೇಡ ಅಂದೆ, ಬಟ್ ಅವರೇ ಮಾಡಿಸ್ಕೊ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಿರೋದು. ಅಷ್ಟು ಅವರು ಮತ್ತು ತುಂಬ ಕೇರ್ ಮಾಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ ನನ್ನ. ಲೈಕ್ ಫ್ರೆಂಡ್ಸ್, ಫ್ಯಾಮಿಲಿ, ಒಂಥರ ಎಲ್ಲನೂ ಆ ಥರ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಫ್ಯಾಮಿಲಿ, ಫ್ರೆಂಡ್ಸ್ ಆ ಥರ ಎಲ್ಲ ಅಷ್ಟು. ಅವ್ರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ, ನನಗೂ ಅವ್ರ ಕಂಡ್ರೆ ತುಂಬ ಇಷ್ಟ ಆ ಥರ. ಸೊ ಈ ಥರನೇ ನನಗೆ ಏನೇ ಸಜೆಸ್ಟ್ ಮಾಡೋದಿದ್ರು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಅದು ನೋಡು, ಅದು ತಗೋ, ಇದು ತಗೋ, ಅಥವಾ ಅದು ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ. ಅದಕ್ಕೋಸ್ಕರನೇ ಹೇರ್ ಕಲ್ ನೋಡಿ ತುಂಬ ಚೆಂದ ಬಂದಿದೆ, ನಂಗೆ ಇಷ್ಟ ಆಯಿತು ಹೇರ್ ಕಲ್. ಅವರು ನನಗೆ ಹೇರ್ ಸ್ಟೈಲ್ ಎಲ್ಲ ಅವರೇ, ಇದು ಚೆನ್ನಾಗಿ ಕಾಣುತ್ತೆ, ಈ ಡ್ರೆಸ್ಸಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅವರೇ ಮಾಡೋದು. ಫಂಕ್ಷನ್ಸ್ ಏನಾದರೂ ಇದ್ದರೆ ಅವರೇ ಮಾಡ್ತಾರೆ. ಅಮ್ಮನಿಗೆ ಆ್ಯಕ್ಚುಲಿ ಕ್ರಿಂಪಿಂಗ್ ಬೇಕಿತ್ತು ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಅಮ್ಮನಿಗೆ ಕ್ರಿಂಪಿಂಗ್ ಮಾಡ್ತಿದ್ದಾರೆ. ಬಿಕಾಸ್ ಅದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕಾಣಿಸುತ್ತೆ ಕ್ರಿಂಪಿಂಗ್ ಮಾಡಿಸಿದ್ರೆ. ಅದಕ್ಕೋಸ್ಕರನೇ ಅಮ್ಮಂದು ತುಂಬ ಸಿಲ್ಕಿ ಹೇರ್ ಇರೋದರಿಂದ ಅವ್ರದ್ದು ಸ್ವಲ್ಪ ಸಣ್ಣ ಕಾಣಿಸುತ್ತೆ ಹೇರ್. ಅದಕ್ಕೆ ಅವ್ರು ಸ್ವಲ್ಪ ವಾಲ್ಯೂಮ್ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಲೈಕ್ ಕ್ರಿಂಪಿಂಗ್ ಮಾಡಿಸ್ಕೊತಾ ಇದ್ರು ಮಮ್ಮಿ. ಸೊ ಅವ್ರಿಗದು ಸೂಟ್ ಆಗ್ತಿತ್ತು. ಹಂಗೆ ನಾವು ಗೊತ್ತಲ್ವ, ವೀಡಿಯೋಸ್ ರೀಲ್ಸ್ ಅದೆಲ್ಲ ಮಾಡೋದಿರತ್ತಲ್ವ. ಸೊ ಹಾಗೆ ರೀಲ್ಸ್ ಎಲ್ಲ ಮಾಡಿದ್ವಿ. ನಾನು ಆಲ್ರೆಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಹಾಗೆ ನಾವು ಹೊರಟ್ವಿ. ನಾವು ಇದು ರೀಲ್ಸು, ಫೋಟೋ ಇದೆಲ್ಲ ತಗೊಳ್ಳೋಷ್ಟಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ನಾವು ಹೊರಟಿದ್ದೆ 7:30 ಅನಿಸುತ್ತೆ. ಸೊ 7:30 ಹೊರಟಿದ್ದು. ಸೊ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಮತ್ತು ನಮ್ಮ ಮನೆಯಿಂದ ಆಲ್ಮೋಸ್ಟ್ ತುಂಬ ದೂರ ಇದೆ HSR ಲೇಔಟ್. ಆಲ್ಮೋಸ್ಟ್ 1 hour ಬೇಕು. ಅದು ಟ್ರಾಫಿಕ್ ಎಲ್ಲ ಇದೆಯಲ್ಲ, ಅದು ಇನ್ನೂ ಲೈಕ್ ಡಿಲೇ ಆಗ್ತಾಯಿತ್ತು. ಫೈನಲಿ ನಾವು ರೀಚ್ ಆದ್ವಿ. ಇವರೇ ಕಪ್ಪಲ್ಲು. ನಾವು ಹುಡುಗಿ ಸೈಡ್, ಅವಳು ನನ್ನ ಕಸಿನ್ ಸಂಗೀತ ಅಂತ, ಶಿ ಈಸ್ ಮೈ ಕಸಿನ್. ಅವ್ರ ರಿಸೆಪ್ಷನ್ಗೆ ಹೋಗಿದ್ದು ನಾವು. ಇಲ್ಲಿ ನಮ್ಮ ಫ್ಯಾಮಿಲಿ ಯಾರ್ಯಾರು ಬ್ಯಾಂಗ್ಳೂರಲ್ಲಿದ್ದಾರೆ ಅವರೆಲ್ಲ ಬಂದಿದ್ದರು. ನಮ್ಮ ಅತ್ತಿಗೆ ನೀವೆಲ್ಲ ನೋಡಿರ್ತೀರ, ನನ್ನ ದೊಡ್ಡಪ್ಪ, ನನ್ನ ಮಮ್ಮಿ, ನಮ್ಮ ಅಣ್ಣ, ನನ್ನ ಭಾವ, ಇದು ಮೈ ಬೆಸ್ಟ್ ಫ್ರೆಂಡ್ ಸುಮು. ಸೊ ನಾವು ಬ್ಯಾಂಗ್ಳೂರಲ್ಲಿ ನಾವೆಲ್ಲ ಇರೋದು. ಸೊ ನಾವು ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀವೋ ಅವರೆಲ್ಲ ಬಂದು ರಿಸೆಪ್ಷನ್ ಅಟೆಂಡ್ ಮಾಡ್ತಿದ್ದೀವಿ. ಮದುವೆ ಆಲ್ರೆಡಿ ಊರಲ್ಲಿ ಆಗಿದೆ ಅಲ್ವಾ. ಸೊ ಬ್ಯಾಂಗ್ಳೂರಲ್ಲಿ ನಾವು ಇಷ್ಟೇ ಜನ ಇರೋದು. ಇನ್ನು ಮಿಕ್ಕಿದ ನಮ್ಮ ರಿಲೇಟಿವ್ಸ್ ಎಲ್ಲ ಊರಲ್ಲಿದ್ದಾರೆ. ಸೊ ನಾವು ಇಷ್ಟೇ ನೋಡಿ, ಇಲ್ಲಿದ್ದೀವಲ್ಲ, ನಾವು ಇಷ್ಟು ಜನ ಬ್ಯಾಂಗ್ಳೂರಲ್ಲಿ ಇರೋದು. ಅದಕ್ಕೆ ನಾವು ರಿಸೆಪ್ಷನ್ಗೆ ಬಂದು ಅಟೆಂಡ್ ಮಾಡಿದ್ವಿ. ಸೊ ಅಟೆಂಡ್ ಮಾಡಿ ಅದಾದಮೇಲೆ ನಾವು ಊಟಕ್ಕೆ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಎಲ್ಲ ತುಂಬ ವೆರೈಟೀಸ್ ಇತ್ತು, ಚೆನ್ನಾಗಿತ್ತು. ಸೂಪೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ಇವ್ರದ್ದು ಅಣ್ಣ ಮತ್ತು ಅತ್ತಿಗೆದು ಊಟ ಆಗಿತ್ತು. ಸೊ ನಾವು ಊಟ ಎಲ್ಲ ಮಾಡಿಕೊಂಡು, ನಾನು, ಮಮ್ಮಿ ಮತ್ತು ಸುಮಾ 3 ಜನ ಊಟ ಮಾಡಿಕೊಂಡು, ಮತ್ತು ಅಲ್ಲಿ ಹೋಗಿ ಅವರಿಗೆಲ್ಲ ಹೇಳಿಬಿಟ್ಟು ಬರೋಣ ಅಂತ, ಹೊರಡ್ತೀವಿ ಅಂತ ಹೇಳಿಬಿಟ್ಟು ಬರೋಣ ಅಂತ ಹೋದ್ವಿ. ಹಂಗೆ ಬ್ರೈಡ್ ಜೊತೆಗೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ನಾವೆಲ್ಲ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಗೊತ್ತಲ್ವ, ನಮ್ಮ ಫೋಟೋಸ್ ಅಂದರೆ ಕ್ರೇಜ್ ಇದ್ದೇ ಇರುತ್ತೆ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತಕ್ಕೊಂಡು ಮನೆಗೆ ಹೊರಟ್ವಿ ನಾವು. ಆಂಟಿ ಟ್ರಾಫಿಕ್ ಇರೋದಲ್ಲ, ನಮಗೆ ಗೊತ್ತಿಲ್ಲಲ್ಲ. ಹೌದು, ನೀನು ಹಾಡು ಕಂಟಿನ್ಯೂಸ್
ಆಲ್ವೇಸ್ ಮೈ ಸಾಂಗ್ ಕಂಪನಿ, ಮೈ ಲವ್. ಸೊ ನಾವು ಟ್ರಿಪ್ಗೆಲ್ಲ ಹೋಗೋದಿದ್ರೆ ಇದೇ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನಂಗೆ ಹಾಗೆ ಫೀಲ್ ಆಗ್ತಿತ್ತು, ನಾವೆಲ್ಲ ಟ್ರಿಪ್ ಹೋಗ್ತಿದ್ದೀವ ಅನ್ನೋದೇ ನನಗೆ ಫೀಲ್ ಆಗ್ತಿತ್ತು. ಬಿಕಾಸ್ ನಾವು ಹಿಂಗೆ ಇದೇ ಥರನೇ ಸಾಂಗ್ ಹೇಳ್ಕೊಂಡು ಆಡ್ಕೊಂಡು ಮಜಾ ಮಾಡ್ಕೊಂಡು ನಾವು ಹೋಗ್ತೀವಿ ಎಲ್ಲೇ ಹೋಗೋದಿದ್ರು. ಸೊ ನಾವು ಮನೆಗೆ ಹೋಗಬೇಕಾದ್ರೆ ಫುಲ್ ಟ್ರಾಫಿಕ್ ಅಂದರೆ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಅಲ್ಲಿ ಗಣೇಶ ತೊಗೊಂಡು ಹೋಗ್ತಿದ್ರು, ಅಲ್ಲಿ ಮೇಲ್ಗಡೆ ಅಲ್ಲಿ ರೊಟೇಟ್ ಆಗ್ತಿದೆಯಲ್ವಾ, ಇದು ಗಣೇಶ ಇತ್ತು. ನಾನು ಫಸ್ಟ್ ಟೈಮ್ ಈ ಥರ ಗಣೇಶಂದು ತೊಗೊಂಡು ಹೋಗೋದು, ಈ ಥರ ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ನೋಡಿದ್ದು. ಸೊ ಮನೆಗೆ ಬಂದಿದ ತಕ್ಷಣ ಅಮ್ಮ ನನಗೆ ಲೈಕ್ ದೃಷ್ಟಿ ತೆಗೆದ್ರು. ದೃಷ್ಟಿ ಆಗಿಬಿಟ್ಟಿದೆ ತುಂಬ ಅಂತ ಹೇಳಿಬಿಟ್ಟು ದೃಷ್ಟಿ ತೆಗೆದ್ರು ಮಮ್ಮಿ. ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಡ್ಯಾನ್ಸ್. ಅಣ್ಣ ಅತ್ತಿಗೆ ಪಾಪುನ ಕರ್ಕೊಂಡು ಬಂದಿರಲಿಲ್ಲ ರಿಸೆಪ್ಷನಿಗೆ, ಚಿಕ್ಕ ಪಾಪು ಅಲ್ವಾ, ಸೊ ನೈಟ್ ಬೇರೆ, ಅದಕ್ಕೋಸ್ಕರ ಕರ್ಕೊಂಡು ಬಂದಿರಲಿಲ್ಲ ಪಾಪುನ. ನಮಗೆ ಪಾಪುನ ನೋಡಬೇಕು ಅಂತ ಅನಿಸ್ತಿತ್ತು, ಅದಕ್ಕೋಸ್ಕರನೇ ಮನೆಗೆ ಹೋಗಿದ್ದೆ. ಅವರು ವಿಡಿಯೋ ಕಾಲ್ ಮಾಡಿದರು. ಅದು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಹಾಕಿದ್ರೆಲ್ಲ ಡ್ಯಾನ್ಸ್ ಮಾಡುತ್ತೆ ಅದು ಎಷ್ಟು ಕ್ಯೂಟಾಗಿ. ಅದಕ್ಕೋಸ್ಕರನೇ ನೋಡೋದಾ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದರು. ಹಾಗೆ ಮಾತಾಡ್ತಾ ಇದ್ವಿ. ಎಲ್ರಿಗೂ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.